ಪಾಕ್ ಪರ ಘೋಷಣೆ ಕೂಗಿದ್ದ ಮೂವರ ಬಂಧನ ಆಗಿದೆ. ಆದರೆ ಪ್ರಕರಣದ ತನಿಖೆಗೂ ಮೊದಲೇ ಆರೋಪಿಗಳಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಮಾಧ್ಯಮಗಳ ವರದಿಯೇ ಸುಳ್ಳು ಅಂತ ಹೇಳಿದ್ರು. ಮಾಧ್ಯಮಗಳು ಜಾಗೃತವಾಗ್ಲಿ, ಜನ ಕಲ್ಯಾಣಕ್ಕೆ ಕಾರಣವಾಗ್ಲಿ, ಈ ರೀತಿಯ ಭಜನೆಗಳೆಲ್ಲ ನಡೆಯೋದಿಲ್ಲ ಅಂತ ಮಾಧ್ಯಮಗಳ ವಿರುದ್ಧವೇ ಹರಿಹಾಯ್ದಿದ್ರು. 5 ದಿನಗಳ ಹಿಂದೆ ಟ್ವೀಟ್ ಮಾಡಿದ್ದ ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳು ಭಜನೆ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ನಿನ್ನೆ ಬೆಳಿಗ್ಗೆ ಕೂಡ ಹಣ ಕೊಟ್ರೆ ಯಾರು ಬೇಕಾದರೂ ವರದಿಯನ್ನ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೀಗ ಮೂವರನ್ನ ಬಂಧಿಸಲಾಗಿದೆ. ಈ ಬಳಿಕ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ಏನೋ ನಿನ್ನೆ ಬೆಳಿಗ್ಗೆ ಅಂತ ಹೇಳಿದ್ರು, ಅದಾದ ನಂತರ ಯಾವ ರೀತಿ ಅವರು ರಿಯಾಕ್ಟ್ ಮಾಡಿದ್ರು ಬನ್ನಿ ನೋಡೋಣ. ರೊಕ್ಕ ಕೊಟ್ರೆ ಎಲ್ಲರೂ ಏನಾದ್ರು ಹೇಳ್ತಾರೆ. ನಾವು ಕೇಳ್ತಾ ಇರೋದು ಸರ್, ಈ ರಿಪೋರ್ಟ್ ಮೇಲೆ ತಾನೇ ಚರ್ಚೆ ಆಗ್ತಾ ಇರೋದು. ವಾಟ್ ಈಸ್ ಇನ್ ದ ರಿಪೋರ್ಟ್? ನಾನು IT ಮಿನಿಸ್ಟರ್ ಇದ್ದೀನಿ, ನಮಗೂ ಸೈಬರ್ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿದೆ. ನಾನು ಮಾಡಿಸಿದ್ದೀನಿ, ಆನಿಮೇಷನ್ ಕಂಪನಿಗಳ ಹತ್ರ ನಾನು ಮಾಡಿಸಿದ್ದೀನಿ, ಸೈಬರ್ ಕಂಪನಿ ಹತ್ರ ಮಾಡಿಸಿದ್ದೀನಿ. ಸುಮ್ಮನೆ ಡಬಲ್ ಇಶ್ಯೂರ್ ಇರೋಕ್ಕೆ ನನ್ನ ಹತ್ರ ಇರುವಂತಹ ಫುಟೇಜ್ ಏನಿತ್ತು ಅದನ್ನ ನಾನು ಅವತ್ತು ಹೇಳಿದ್ದೀನಿ. ಇಬ್ರು ನಮ್ಮ ಸ್ನೇಹಿತರು ರಾ ಫುಟೇಜ್ ಕೊಟ್ಟಿದ್ದಾರೆ. ಅವ್ರು ಅದನ್ನ ನಾನು ಎಕ್ಸಾಮಿನ್ ಮಾಡಿದಾಗ ಇಲ್ಲ ಅಂತ ಹೇಳಿದ್ದೀನಿ. ಅದು ಪಬ್ಲಿಷ್ ಮಾಡಿದ್ದೀನ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್. ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ, ಯಾಕಷ್ಟು ಇದು ಆತಂಕ ಪಡೋದು. ಆಮೇಲೆ ನಿಮ್ಗೆ ಗೊತ್ತಿದೆ, ನಾನು ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಅಂದ್ರೆ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ. ನಿಮ್ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಡೋದು? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರಲ್ಲ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ನಾನೇ ಸಮರ್ಥನೆ ಮಾಡ್ಕೊಂಡಿದೀವಿ ಅಂತ. ಯಾಕಂದ್ರೆ ಅವತ್ತೇ ನೀವು ತರ ಖಾಸಗಿ ಇದ್ರಲ್ಲಿ ಮಾಡಿಸಿದಾಗ ಹತ್ರ ಇಲ್ಲ ಅಂತ ಹೇಳಿದ್ರಲ್ಲ ಸರ್. ಹೌದು, ನಾನು ಈಗ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವ್ದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ ಅಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ ನೀವೇ ಹೇಳಿ. ದಯವಿಟ್ಟು ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಪಾಕ್ ಪರ ಘೋಷಣೆ ಕೂಗಿದ್ದ ಮೂವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ CT ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ತನಿಖಾಧಿಕಾರಿಯಂತೆ ಹೇಳಿಕೆಯನ್ನ ಕೊಟ್ಟರು. ಸಮಗ್ರ ತನಿಖೆಗೆ ಪೊಲೀಸರನ್ನ ಒತ್ತಾಯಿಸುತ್ತೇನೆ. ಕಾಂಗ್ರೆಸ್ ಗೆಲುವನ್ನ ಪಾಕ್ ಜೊತೆ ಯಾಕೆ ಸಮೀಕರಿಸಿದ್ರು ಅಂತ ಪ್ರಶ್ನಿಸಿದ್ದಾರೆ. ಇದರ ಹಿಂದೆ ಇರುವಂತಹ ಸಂಘಟನೆ ಯಾವುದು, ಕೂಗಲು ಎಲ್ಲಿಂದ ಪ್ರಚೋದನೆ ಸಿಕ್ತು, ಅದರ ಬಗ್ಗೆ ತನಿಖೆ ಆಗಬೇಕು. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಈಗೇನ್ ಹೇಳ್ತೀರಿ ಅಂತ CT ರವಿ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆಯಾಚನೆಯ ಮೂಲಕ ಗೌರವವನ್ನ ಹೆಚ್ಚಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ CT ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಬಂದು ಅವರ ಗೆಲುವನ್ನ ಸಂಭ್ರಮಿಸಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಎಲ್ಲ ಮಾಧ್ಯಮಗಳು ನೀವೇ ಟೆಲಿಕಾಸ್ಟ್ ಮಾಡಿದ್ರಿ. ಅದನ್ನೇ ಸುಳ್ಳು ಅಂತ ಅಲ್ಲಗಳೆಯುವ ಪ್ರಯತ್ನ ನಡೆಯಿತು. ಅವರು ಕೂಗಿದ್ದೇನೆ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿಲ್ಲ. ಬಿಜೆಪಿ ಅವ್ರಿಗೆ ಮಾಡೋದ್ ಕೆಲಸ ಇಲ್ಲ. ಇವರು ಎಲ್ಲದರಲ್ಲೂ ತಪ್ಪು ಹುಡುಕೋ ಪ್ರಯತ್ನ ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರಂತೂ ಅವರೇ ತನಿಖಾಧಿಕಾರಿಯಂತೆ ಹೊರಗಡೆ ಬಂದು ಆ ಥರದ ಏನೂ ಘಟನೆನೇ ನಡೆದಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಪದೇ ಪದೇ ಸಾರ್ವಜನಿಕ ಒತ್ತಡ ನಿರ್ಮಾಣ ಆಗಿದ್ದು, ಒಂದು ಖಾಸಗಿ ಏಜೆನ್ಸಿ FSL ವರದಿ ಅದು ಸತ್ಯವಾದದ್ದು ಅಂತ ಹೇಳಿ ದೃಢಪಡಿಸಿ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳು ಅದನ್ನು ಬಿತ್ತರಗೊಳಿಸಿದ ಮೇಲೆ ಬಹುಶಃ ಇವ್ರು ಯಾರಿಗೂ ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ. 3 ಜನರನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ. ಶಫೀನ್ ಆಶಿಪುಡಿ, ಮುನಾವರ್ ಮತ್ತು ಇಲ್ತಾಜ್ ಅನ್ನೋರು. ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು, ಒಬ್ಬರು ಬೆಂಗಳೂರಿನವರಾದ್ರೆ ಇನ್ನೊಬ್ಬ ದೆಹಲಿಯವ, ಮತ್ತೊಬ್ಬ ಹಾವೇರಿ ಜಿಲ್ಲೆಯವರು. ನಾನು
ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಲಾದರೂ ಬುದ್ಧಿ ಬಂದು ಮೂವರನ್ನ ಬಂಧಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ ಇನ್ನು ಬಹಳಷ್ಟು ಜನ ಇದ್ದಾರೆ. ಸರ್ಕಾರ ಧೈರ್ಯ ಮಾಡಿ ದೇಶದ್ರೋಹಿಗಳನ್ನ ಬಂಧಿಸಿದ್ರೆ ಅಷ್ಟೇ ಸಾಕಾಗುವುದಿಲ್ಲ. ವಿಧಾನಸೌಧಕ್ಕೆ ಬಂದಿದ್ದು ಹೇಗೆ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಬೇಕು ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಇನ್ನು ಹೆಚ್ಚಿನ ಜನ ಅದರಲ್ಲಿದ್ದಾರೆ. ದೇಶದ್ರೋಹಿಗಳೇನಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಕ್ಕಂತ ಧೈರ್ಯ ಮಾಡಿದಂತ ದೇಶದ್ರೋಹಿಗಳನ್ನ ಒಂದು ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂತು. ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂತ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂತ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು 3 ಜನರನ್ನ ಇವತ್ತು ದೇಶದ್ರೋಹಿಗಳನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಂಗೆ ತಿಳಿದು ಬಂದಿದೆ. ಅದನ್ನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಅರೆಸ್ಟ್ ಮಾಡಿದ ಮಾತ್ರಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ. ಯಾರು ಆ ದೇಶದ್ರೋಹಿಗಳಿದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದ್ರು ಇವರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು, ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.